ನಮಸ್ಕಾರ ಎಲ್ಲರಿಗೂ. ಹಬ್ಬನೂ ಬಂದಾಯ್ತು, ಇನ್ನು ಗೃಹಲಕ್ಷ್ಮಿ ಹಣ ಮಾತ್ರ ಬರ್ಲಿಲ್ಲ. ಈ ಸರ್ಕಾರದವ್ರದ್ದು ಒಂದೊಂದೆಲ್ಲ ಫಜೀತಿಗಳು ಮಾಡ್ಕೊಂತ ಇರೋದು. ಜನಕ್ಕೆ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಕೊಡ್ಬೇಕು. ಈ ರೀತಿ ನಮ್ಮ ಹತ್ರ ಅದಿಲ್ಲ, ನಮ್ಮ ಹತ್ರ ಇದಿಲ್ಲ, ಈ ತಿಂಗಳು ಕೊಡಕ್ಕಾಗಲ್ಲ, ಅದನ್ನ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳಿ ಯಾಕೆ ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೆ ನಮ್ಗೆ ಮೇಜರ್ ಆಗಿ ಇವಾಗ ಕೆಲವೊಂದಿಷ್ಟು ಕಂಪ್ಲೇಂಟ್ಗಳು, ಫೀಡ್ಬ್ಯಾಕ್ಗಳು ಬರ್ತಾ ಇರೋದ್ರಿಂದ ಈ ಗೃಹಲಕ್ಷ್ಮಿದು ಅವಾಂತರ ಆಗೋಗ್ಬಿಟ್ಟಿದೆ. ನನ್ನ ಕಮೆಂಟ್ಗಳನ್ನ ತೆಗೆದು ನೋಡಿದ್ರೆ ಹೈಯೆಸ್ಟ್ ಈಗ ಸದ್ಯದ ಮಟ್ಟದಲ್ಲಿ ಕಾಣಿಸ್ತಾ ಇರೋದು ಕೋಲಾರ ಜಿಲ್ಲೆಗೆ 21ನೇ ಕಂತಿನ ಹಣ ಬಂದಿಲ್ಲ ಅಂತಾನೆ ಕಮೆಂಟು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಸೊ ಕೋಲಾರ ಜಿಲ್ಲೆಯವರಿಗೆ ಇನ್ನೂ ಹಣ ಬಂದಿಲ್ಲ. ಗಣೇಶ ಗೌರಿ ಹಬ್ಬಕ್ಕೆ ಹಾಕ್ತೀನಿ ಅಂತ ಅಂದ್ರು. ಗಣೇಶ ಗೌರಿ ಹಬ್ಬಕ್ಕೆ 21ನೇ ಕಂತಿನ ಹಣ ಹೋಗ್ಲಿ, 22ನೇ ಕಂತಿನ ಹಣನ ರಿಲೀಸ್ ಮಾಡ್ತಾ ಇದೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರಲ್ವಾ. 21ನೇ ಕಂತಿನ ಹಣನೇ ಕೊಟ್ಟಿಲ್ವಲ್ಲ, ಇನ್ನು 22ನೇ ಕಂತಿನ ಹಣಕ್ಕೆ ನಮ್ ಜನ ಎಲ್ಲಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಕೂಡ ಇವಾಗ ಉದ್ಭವ ಆಗಿದೆ. ಏನಪ್ಪಾ, ಹಬ್ಬಕ್ಕಿಲ್ಲ, ಹರಿದಿನಕ್ಕಿಲ್ಲ, ಇವ್ರಿಗೆ ಇಷ್ಟ ಬಂದಂಗ್ ದುಡ್ಡು ಹಾಕ್ತಾರೆ. ಮಹಿಳೆಯರನ್ನ ನಂಬ್ಕೊಂಡಿರೋರ್ಗೆ ಎಷ್ಟು ತೊಂದರೆ ಆಗುತ್ತೆ ಅರ್ಥನೇ ಮಾಡ್ಕೊಂತ ಇರುವಂತ ಸರ್ಕಾರ ಈಗ ದಿನಕ್ಕೊಂದು ರೂಲ್ಸು, ದಿನಕ್ಕೊಂದು ಏನೋ ಹೊಸ ಯೋಜನೆಗಳನ್ನ ತಗೊಬರೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ, ಈ ಗೃಹಲಕ್ಷ್ಮಿ ಹಣ ನಮ್ಗೆ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಲ್ವಾ, ಹಣ ನಮ್ಗೆ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಲ್ವಾ. ಸೊ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾ, 4ರಿಂದ 5 ಜನರ ಒಂದು ಸಂಘನ ಕಟ್ತಾ ಇದಾರಂತೆ. ಸಂಘ ಅಂದ್ರೆ ಇವಾಗ ನಮ್ ಮನೆ ಅಲ್ಲಿ ಒಂದ್ 4 ಜನ ಗೃಹಲಕ್ಷ್ಮಿ ಬರುತ್ತೆ ಅಂದ್ರೆ ನಮ್ ಬಿಲ್ಡಿಂಗ್ ಅಲ್ಲಿ ಇರೋರೆಲ್ಲ ಒಂದು ಸಂಘದ ಒಂದು ಗ್ರೂಪ್ ಆಗ್ತಾರೆ. ಈ ಗ್ರೂಪ್ ಅವ್ರಿಗೆ ಒಂದೊಂದು ಅಂಗನವಾಡಿ ಕಾರ್ಯಕರ್ತೆಯರನ್ನ ಅಲಾಟ್ ಮಾಡ್ತಾರಂತೆ. ಅಲಾಟ್ ಮಾಡಿ ನಮಗೆ ಹಣ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಹೇಳಿ ಅವರು ಕ್ರಾಸ್ ಚೆಕ್ ಮಾಡ್ತಾರಂತೆ. ಎವ್ರಿ ಮಂತ್ ಒಂದು ಅಪ್ರಾಕ್ಸಿಮೇಟ್ 5 ಮಹಿಳೆಯರ ಒಂದು ಗ್ರೂಪ್, ಓಕೆನಾ, 5 ಮೆಂಬರ್ಸ್ ಇರ್ತಾರೆ. ಅವರಿಗೆ ಒಬ್ರು ಅಂಗನವಾಡಿ ಕಾರ್ಯಕರ್ತೆಯರನ್ನ ಅವರಿಗೆ ಇನ್ಚಾರ್ಜ್ ಕೊಟ್ಬಿಟ್ಟು ಪ್ರತಿ ತಿಂಗಳು ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಟ್ರ್ಯಾಕ್ ಮಾಡ್ತಾರಂತೆ. ಇದು ಇವಾಗ ಹೇಳಿರೋ ಅಪ್ಡೇಟ್. ಬಟ್ 4ರಿಂದ 5 ಜನ ಗ್ರೂಪಿಗೆ ಒಬ್ರು ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಅಂದ್ರೆ ಇರುವಂತ 1.23 ಕೋಟಿ ಗೃಹಲಕ್ಷ್ಮಿಯರಿಗೆ ಎಷ್ಟು ಜನ ಅಂಗನವಾಡಿ ಕಾರ್ಯಕರ್ತೆಯರು ಬೇಕಾಗ್ತಾರೆ? ಇಷ್ಟನ್ನ ಸರ್ಕಾರಕ್ಕೆ ಕೊಡಕ್ಕಾಗತ್ತಾ? ಇಷ್ಟು ಜನಕ್ಕೆ ದುಡ್ಡನ್ನ ಅಲಾಟ್ ಮಾಡಕ್ಕಾಗತ್ತಾ? ಅಥವಾ ಇವಾಗ ಎಕ್ಸ್ಟ್ರಾ ಕೆಲಸ ಅಲ್ವಾ ಇದು? ಅಂಗನವಾಡಿ ಕಾರ್ಯಕರ್ತೆಯರು ಅವ್ರ ಕೆಲಸ ಬಿಟ್ಟಿದ್ದು ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕು, ಅವ್ರಿಗೆ ಪೇಮೆಂಟ್ ಕೊಡಕ್ ರೆಡಿ ಇದಾರ? ಅಂಡ್ 4 to 5 ಗ್ರೂಪ್ಸ್, ಇಟ್ ಇಸ್ ನಾಟ್ ಎ ಈಸಿ. 5 ಜನಕ್ಕೆ ಒಂದು ಗ್ರೂಪ್ ಅಂದ್ರೆ ಎಷ್ಟ್ ಜನ ಅಂತ ವರ್ಕ್ ಮಾಡ್ತಾರೆ? ಲೈಫ್ ಟೈಮ್ ಅವ್ರಿಂದನೇ ಬಿದ್ದಿರ್ಬೇಕಲ್ಲ ಹಣ ಬಂತ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕೆಲವೊಂದಷ್ಟು ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾ ಇದಾರೆ. ಈ ಅನೌನ್ಸ್ಮೆಂಟ್ ನ ಮಾಡೋದನ್ ಬಿಟ್ಬಿಟ್ಟು ಸೈಲೆಂಟ್ ಆಗಿ 21ನೇ ಕಂತಿನ ಹಣನ ಕೊಟ್ಟುಬಿಟ್ರೆ ನಮ್ ಜನ ನೆಮ್ಮದಿಯಾಗಿರ್ತಾರೆ. 22ನೇ ಕಂತಿನ ಹಣ ಹಬ್ಬನು ಬಂದಾಯ್ತು, ಕೊಡುವಂತ ಲಕ್ಷಣಗಳು ಇಲ್ಲ. ಸೊ ನಾವ್ ಇವಾಗ 22ನ ಎಕ್ಸ್ಪೆಕ್ಟ್ ಮಾಡೋದಿನ ಬಿಟ್ಟು ಯಾರ್ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಕ್ಲಿಯರ್ ಮಾಡಿ ಅಂತ. ಅಂಡ್ ಕೋಲಾರ ಜಿಲ್ಲೆಯವರು ತುಂಬಾ ಜನ ಕಮೆಂಟ್ ಹಾಕಿದೀರಾ ಅಲ್ವಾ. 22ನೇ ಕಂತಿನ ಹಣ ಅಂತೂ ನಿಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. 21ನೇ ಕಂತಿನ ಹಣನೇ ಕ್ಲಿಯರ್ ಮಾಡ್ಬೇಕಾಗಿದೆ. ಸೊ ಇವಾಗ ನಾನ್ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ಸಹಾಯವಾಣಿ ನಂಬರ್ ಕೊಟ್ಟಿದ್ದೆ, ಈ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಕೋಲಾರ ಜಿಲ್ಲೆಯವರು ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಕೇಳ್ತಾ ಇದೀರಾ, ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಒಂದ್ಸತಿ ಎನ್ಕ್ವೈರಿ ಮಾಡಿ. ಯಾಕಂದ್ರೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗಿದಾವಲ್ಲ, ಆ ಲಿಸ್ಟ್ ಅಲ್ಲಿ ನಿಮ್ಮೇನಾದ್ರೂ ಲಿಸ್ಟ್ ಅಲ್ಲಿ ಹೆಸರಿದ್ರೆ ನಿಮ್ಗೂ ಸಹ ಕ್ಯಾನ್ಸಲೇಷನ್ ಆಗಿರುತ್ತೆ. ಹಾಗಾಗಿ ಹೇಳ್ತಿರೋದು, ಇದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದು ಗೃಹಲಕ್ಷ್ಮಿಯ ಒಂದು ಹೊಸ ಅಪ್ಡೇಟು. ಏನೋ ಸಂಘ ಕಟ್ತಾ ಇದಾರಂತೆ, ನೋಡೋಣ ಇನ್ನು ಏನೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನಾದ್ರೂ ಅಪ್ಡೇಟ್ಸ್ ಇದ್ದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.